ಹಲೋ ಫ್ರೆಂಡ್ಸ್, ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬ್ಯಾಕ್ ನೆಕ್ ಡಿಸೈನ್ ಕ್ಯಾನ್ವಾಸ್ ಹಾಕಿ ಬ್ಯಾಕ್ ನೆಕ್ ಡಿಸೈನನ್ನು ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಕ್ಯಾನ್ವಾಸ್ ಕಾಣಲ್ಲ, ಒಳಗಡೆ ಹೋಗುತ್ತೆ. ಬಟ್ಟೆ ಒಳಗಡೆ ಹೇಗೆ ಕ್ಯಾನ್ವಾಸನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡೋದು. ಸ್ಟಿಚ್ ಆದಮೇಲೆ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಕಲ್ಲಿ. ಫ್ರೆಂಡ್ಸ್ ಬನ್ನಿ, 36 ಸೈಜಿನ ಅಳತೆ ಇರುವ ಈ ಬ್ಲೌಸನ್ನು ಯಾವ ರೀತಿ ಬ್ಯಾಕ್ ನೆಕ್ ಡಿಸೈನ್ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ಪೂರ್ತಿ ನೋಡಿ. ಫ್ರೆಂಡ್ಸ್, ಈಗ ನಾನು ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ಬ್ಯಾಕಿನ ಅಗಲ ಬಂದುಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ಡೀಪ್ ಉದ್ದ ಬಂದುಬಿಟ್ಟು 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಒಂದು ಸ್ಟ್ರೈಟ್ ಗೆರೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕೆಳಗಡೆ 2 ಇಂಚ್ ಉದ್ದ ಮತ್ತು 2.5 ಇಂಚ್ ಅಗಲಕ್ಕೆ ಒಂದು ಬಾಕ್ಸನ್ನು ಹಾಕಿದ್ದೀನಿ. ಅದು ಡಿಸೈನ್ ಮಾಡೋದಕ್ಕೆ ಒಂದು ಕ್ರಾಸ್ ಶೇಪಲ್ಲಿ ಶೇಪ್ ಕೊಟ್ಕೊಂಡೆ ಮತ್ತು ರೌಂಡ್ ಶೇಪನ್ನು ಕೊಟ್ಕೊಂಡಿದ್ದೀನಿ ಡಿಸೈನ್ ಕಟ್ ಮಾಡೋದಕ್ಕೆ. ಈಗ ನಾನು ಈ ಶೇಪ್ಗೆ ಕರೆಕ್ಟಾಗಿ ಕಟ್ ಮಾಡಿಕೊಡ್ತೀನಿ ನೋಡಿ. ಚೌಕ ಕಟ್ ಮಾಡಿ ಮತ್ತು ಕ್ರಾಸಲ್ಲಿ ಒಂದು ಕಟ್ಟಿಂಗ್ ಮಾಡಿಕೊಂಡು ಮತ್ತು ರೌಂಡ್ ಶೇಪಲ್ಲಿ ಕಟ್ಟನ್ನು ಮಾಡ್ಕೊಬೇಕು. ಈ ಡಿಸೈನ್ ತುಂಬ ಈಸಿ ಇದೆ ಮತ್ತು ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕಸ್ಟಮರ್ಗೆ ಫಸ್ಟ್ ಒಂದು ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಈ ಡಿಸೈನು ಅವ್ರಿಗೆ ಇಷ್ಟ ಆಗಿ ಮತ್ತೆ ಕೊಟ್ಟಿದ್ದಾರೆ, ಇದೇ ಡಿಸೈನ್ ಮಾಡಿ ಅಂಥೇಳಿ. 36 ಸೈಜಿನ ಅಳತೆ ಇರುವ ಈ ಬ್ಲೌಸು. ಈಗ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಇಟ್ಕೊಬೇಕು. ಕ್ಯಾನ್ವಾಸ್ ಮೇಲೆ ಟ್ರೇಸನ್ನು ಮಾಡ್ಕೊಬೇಕು. ನಾವು ಕಟ್ ಮಾಡಿರುವ ಡಿಸೈನ್ನ ಕ್ಯಾನ್ವಾಸ್ ಮೇಲೆ ಟ್ರೇಸ್ ಮಾಡಿಕೊಂಡು, ತುಂಬ ಈಸಿ ಇದೆ ನೋಡಿ. ನೋಡಿಕೊಂಡು ಕರೆಕ್ಟಾಗಿ ನೀವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಯಾವ ರೀತಿ ಡಿಸೈನ್ ಕಟ್ ಮಾಡ್ಕೊಂಡಿದ್ರೋ ಅದನ್ನೇ ಟ್ರೇಸ್ ಮಾಡಿ ಕಟ್ಟಿಂಗನ್ನು ಮಾಡ್ಕೊಬೇಕು. ಕಟ್ಟಿಂಗ್ ಅಂದರೆ ಕ್ಯಾನ್ವಾಸ್ ಕಟ್ ಮಾಡ್ಕೊಬಾರ್ದು, ಸ್ವಲ್ಪ ದೂರದಲ್ಲಿ ಕಟ್ ಮಾಡಿಕೊಂಡು ಅಂಟಿಸಿ ಆದಮೇಲೆ ಕ್ಯಾನ್ವಾಸ್ ಕಟ್ಟಿಂಗ್ ಇರುತ್ತೆ. ಕ್ಯಾನ್ವಾಸ್ ಹಾಕಿ ಹೊಲಿಯೋದಕ್ಕೆ ಸ್ವಲ್ಪ ಜನಕ್ಕೆ ಕಷ್ಟ ಅಂತಿರ್ತಾರೆ. ಅವರು ಈ ಮೆಥಡನ್ನು ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ ನೋಡಿ. ಇಷ್ಟೇ ಕ್ಯಾನ್ವಾಸನ್ನು ಇಷ್ಟೇ ಕಟ್ ಮಾಡ್ಕೊಬೇಕು ನೀವು. ಇದನ್ನು ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಒಂದ್ಸಲಿ ನಾನು ಡೀಪ್ ಉದ್ದ ಎಷ್ಟಿದೆ ಅಂತ ನೋಡಿಕೊಂಡೆ. 10 ಇಂಚಿಗೆ ನಾವು ಡಿಸೈನನ್ನು ಮಾರ್ಕ್ ಮಾಡಿದ್ದು. 10 ಇಂಚ್ ಇದೆಯಾ ಅಂತ ನೋಡಿಕೊಂಡು ಕ್ಯಾನ್ವಾಸ್ ರೆಡಿ ಮಾಡಿಕೊಂಡೆ. ಈಗ ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಾಸು ಇದು ಮೂರನ್ನು ಗುಂಡ್ಪಿನ್ ಹಾಕಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಏನೂ ಇರೋದಿಲ್ಲ. ಅಂದರೆ ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ನೀವು ಡಿಸೈನ್ ಶೇಪನ್ನು ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ಗುಂಡ್ಪಿನ್ ಹಾಕಿ ನೀವು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಕ್ಯಾನ್ವಾಸು ಬಟ್ಟೆ ಒಳಗಡೆ ಇರುತ್ತೆ. ಮತ್ತು ಯಾವುದೇ ಡಿಸೈನ್ ಮಾಡಿದ್ರೂ ವೇರ್ ಮಾಡಿದ್ರೂ ಕರೆಕ್ಟಾಗಿ ಸ್ಟಿಫ್ ಆಗಿ ಇರುತ್ತೆ. ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಕ್ಯಾನ್ವಾಸನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡೋದು. ನಾವು ಫಸ್ಟು ಲೈನಿಂಗು ಮತ್ತು ಕ್ಯಾನ್ವಾಸನ್ನು ಜೋಡಿಸ್ಕೋಬೇಕು, ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಇಡಬೇಕು. ಅಂದರೆ ಉಲ್ಟಾ ಮಾಡಿದಾಗ ಕ್ಯಾನ್ವಾಸು ಒಳಗೆ ಹೋಗಬೇಕು. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯ ಕ್ಯಾನ್ವಾಸ್ ಇರೋ ಥರ ನೋಡಿಕೊಂಡು ಕೊಟ್ಕೊಳ್ಳಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯ ಕ್ಯಾನ್ವಾಸ್ ಬಂದರೆ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು, ಕ್ಯಾನ್ವಾಸ್ ನೀವು ಮೇಲೆ ಕಾಣ್ದಿರೋ ಹಾಗೇ ನೋಡಿಕೊಂಡು ಮಧ್ಯದಲ್ಲಿ ಬರೋ ಹಾಗೇ ಇಟ್ಕೊಂಡು ಗುಂಪಿನ್ ಹಾಕಿ ಸ್ಟಿಚ್ ಮಾಡಿ ಉಲ್ಟಾ ಮಾಡಿ ಕ್ಯಾನ್ವಾಸು 2 ಫ್ಯಾಬ್ರಿಕ್ ಮಧ್ಯ ಹೋಗುತ್ತೆ. ಅದೇ ರೀತಿಯೇ ಇಟ್ಕೊಂಡು ಕಟ್ ಮಾಡಿ. ಈ ರೀತಿ ಈಗ ಸ್ಟಿಚ್ ಮಾಡಿಕೊಂಡ್ರ ಮೇಲೆ ಶೇಪಲ್ಲಿ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ನಿಧಾನವಾಗಿ ಗುಂಡ್ಪಿನ್ ಹಾಕಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಯಾವುದೇ ಕಡೆ ಜಾರೋದಿಲ್ಲ. ಈಗ ನಾವು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಬೇಕು. ಈಗ ಕ್ಯಾನ್ವಾಸನ್ನು ಕಟ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ, ಜಾರಲ್ಲ. ಯಾಕಂದರೆ ಬಿಗಿನರ್ಸ್ ಕಲಿತಾ ಇರೋರಿಗೆ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಮೆಥಡ್ ಫಾಲೋ ಮಾಡೋದ್ರಿಂದ ಯಾವ ಡಿಸೈನ್ ಬೇಕಾದರೂ ನೀವು ಮಾಡ್ಕೊಬೋದು. ಯಾವ ನೆಕ್ಕಿಗಾದರೂ ಕ್ಯಾನ್ವಾಸ್ ಇಟ್ಟು ನೀವು ಸ್ಟಿಚ್ ಮಾಡಬೇಕು ಅಂದರೆ ಈ ಮೆಥಡನ್ನು ಫಾಲೋ ಮಾಡಿ, ಈಸಿ ಆಗುತ್ತೆ. ನಾವು ಕ್ಯಾನ್ವಾಸ್ ಕತ್ತಿನ ಅಗಲ ಕಟ್ ಮಾಡಿಕೊಂಡು ಕೊಡೋಕೆ ಹೋದರೆ ಜಾರುತ್ತೆ, ಒಂದು ಭಾಗದಲ್ಲಿ ಕಡಿಮೆ ಜಾಸ್ತಿ ಬರುತ್ತೆ. ಈಗ ಕಚ್ಚನ್ನು ಹಾಕ್ಕೊಳ್ಳಿ. ಕಚ್ಚು ಹಾಕ್ಕೊಂಡ್ರೆ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಕ್ಯಾನ್ವಾಸು 2 ಬಟ್ಟೆಗಳ ಮಧ್ಯ ಬರುತ್ತೆ.
ಎರಡು ಬಟ್ಟೆಗಳ ಮಧ್ಯ ಬಂದುಬಿಟ್ಟು ಮೈನ್ ಫ್ಯಾಬ್ರಿಕ್ಕು ಕರೆಕ್ಟ್ ಆಗುತ್ತೆ. ಈಗ ಮೈನ್ ಫ್ಯಾಬ್ರಿಕ್ ಉಲ್ಟಾ ಕಾಣ್ತಾ ಇದೆ. ನಾವು ಕ್ಯಾನ್ವಾಸ್ ಮಧ್ಯ ಬಂದ ತಕ್ಷಣ ಮೈನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಮೇಲೆ ಬರುತ್ತೆ. ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ಕಚ್ಚನ್ನು ಹಾಕೋದು ಮಾತ್ರ ಮರಿಬೇಡಿ. ಕಚ್ಚು ಹಾಕೋದ್ರಿಂದ ಕರೆಕ್ಟಾಗಿ ಕರುವಿದ್ದಲ್ಲೆಲ್ಲ ಕರೆಕ್ಟಾಗಿ ತಿರುಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಸ್ಟಿಚ್ ಮಾಡಿದಾಗ ನೀಟಾದ ಫಿನಿಶಿಂಗ್ ಬರೋದಿಲ್ಲ. ನೋಡಿ ಉಲ್ಟಾ ಫೋಲ್ಡ್ ಮಾಡಿಕೊಂಡೆ ನಾನು. ಆದರೂ ಕಚ್ಚನ್ನು ಕೆಲವು ಕಡೆ ಕರೆಕ್ಟಾಗಿ ಹಾಕ್ಕೊಂಡು ತಿರುಗಿಸ್ಬೇಕು. ಇಲ್ಲ ಅಂತಂದರೆ ಉಲ್ಟಾ ಫೋಲ್ಡ್ ಮಾಡಿದಾಗ ನೆರಿಗೆ ಸುಕ್ಕಿರುತ್ತೆ. ಆಗ ಫಿನಿಶಿಂಗ್ ನೀಟಾಗಿ ಬರಲ್ಲ. ನೋಡಿ ಈಗ ಕರೆಕ್ಟಾಗಿ ಅದನ್ನು ಉಲ್ಟಾ ಮಾಡಿ ಸೆಟ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಲೇಟ್ ಆದರೂ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು, ಇಲ್ಲ ಅಂತಂದರೆ ಒಂದು ಮೊಳೆ ಏನಾದರೂ ಇದ್ದರೆ ಕ್ಯಾನ್ವಾಸ್ ಈ ಥರ ಚೂಪ್ ಬಂದ ಜಾಗದಲ್ಲಿ ತಳ್ಕೊಂಡು ಕರೆಕ್ಟಾಗಿ ನಾವು ಸೆಟ್ ಮಾಡಿಕೊಂಡು, ಬೇಕಿದ್ರೆ ನೀವು ಐರನ್ ಸಹ ಈಗ ಈ ಸ್ಟೆಪ್ಪಲ್ಲಿ ಮಾಡ್ಕೊಬೋದು. ಯಾಕಂದರೆ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆ ಕ್ಯಾನ್ವಾಸ್ ಮಧ್ಯ ಬಂದಿದೆ. 2 ಫ್ಯಾಬ್ರಿಕ್ ಮಧ್ಯ ಕ್ಯಾನ್ವಾಸ್ ಬಂದಿದೆ. ಈಗ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಈಗ ಇದರ ಮೇಲೆ ಲೇಸ್ ಬರುತ್ತೆ, ಆದರೂ ನಾನೊಂದು ಸ್ಟಿಚ್ ಹಾಕಿದ್ದೀನಿ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತೇಳಿ. ಈ ಸ್ಟಿಚ್ ಆದಮೇಲೆ ಲೈನಿಂಗ್ ಅಟ್ಯಾಚ್ ಇರುತ್ತೆ ಮತ್ತು ಲೇಸನ್ನು ಕೊಡೋದಿರುತ್ತೆ. ತುಂಬ ಸಿಂಪಲ್ಲಾಗಿದ್ದರೂ ತುಂಬ ಗ್ರ್ಯಾಂಡಾಗಿದೆ ಡಿಸೈನು. ಈ ರೀತಿ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಬ್ಯಾಕ್ ಡಿಸೈನ್ ಹೇಗೆ ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಈಗ ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಪೀಸಸನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಲೈನಿಂಗ್ನ ಅಟ್ಯಾಚ್ ಮಾಡಿ ಮಾಡಿದ ಮೇಲೆ ಲೇಸು ಕೊಡೋದಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಇತ್ತು ಬ್ಯಾಕ್ ನೆಕ್ ಡಿಸೈನು. ನಾನು ಕಟ್ ಮಾಡಿದ್ನಲ್ವ. ಈಗ ಲೇಸ್ ಕೊಟ್ಟು ಅದರ ಲುಕ್ ಸಹ ಚೇಂಜ್ ಆಗುತ್ತೆ. ತುಂಬ ಡಿಸೈನ್ ಇಷ್ಟಪಡದೇ ಇರೋರು ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತ ಹೇಳಿದ್ರೆ ನೀವು ಈ ರೀತಿ ಏನಾದರೂ ಡಿಸೈನ್ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗೂ ಸಹ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈಗ ಲೇಸನ್ನು ಹಚ್ಚುತ್ತಾ ಇದ್ದೀನಿ. ಲೇಸ್ ಹಚ್ಚುವಾಗ ಒಂದು ಟಿಪ್ಸ್ ಫಾಲೋ ಮಾಡಿ. ಗೋಲ್ಡ್ ಲೇಸ್ ಹಚ್ಚುವಾಗ ಗೋಲ್ಡ್ ದಾರನೇ ಯೂಸ್ ಮಾಡಿ. ನಾನೀಗ ರೆಡ್ ಬ್ಲೌಸ್ ಹೊಲಿತಾ ಇರೋದ್ರಿಂದ ರೆಡ್ ದಾರನೇ ಲೇಸ್ ಮೇಲೆ ಹಚ್ಚಿದರೆ ಲೇಸ್ ಹಚ್ಚಿರೋ ಲುಕ್ಕು ಚೆನ್ನಾಗಿ ಕಾಣಲ್ಲ. ನೀವು ಗೋಲ್ಡ್ ಲೇಸ್ ಹಚ್ಚುವಾಗ ಗೋಲ್ಡ್ ಥ್ರೆಡ್ಡನ್ನೇ ಯೂಸ್ ಮಾಡಿ, ಮತ್ತು ರೆಡ್ ಲೇಸ್ ಹಚ್ಚುವಾಗ ರೆಡ್. ಹೀಗೆ, ಯಾಕಂದರೆ ಲೇಸ್ಗಿಂತ ಹೆಚ್ಚಾಗಿ ಥ್ರೆಡ್ ಎದ್ದು ಕಾಣೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಈಗ ನಾನು ಲೇಸನ್ನು ಕೊಡ್ತಾ ಇದ್ದೀನಿ. ಯಾವುದೇ ಡಿಸೈನ್ ಮಾಡಿದಾಗ ಪೈಪಿಂಗ್ ಅಥವಾ ಲೇಸನ್ನು ಕೊಟ್ಟಾಗ ಡಿಸೈನ್ ಹೈಲೈಟ್ ಮಾಡ್ಬೋದು. ನಾವು ಏನೂ ಕೊಡ್ದೇ ಹಾಗೇ ನಾವು ಡಿಸೈನ್ ಮಾಡಿದರೆ ಡಿಸೈನ್ ಹೈಲೈಟಾಗಿ ಕಾಣಲ್ಲ. ಈ ರೀತಿ ಲೇಸನ್ನು ಕೊಡೋದ್ರಿಂದ ನೀವು ಮಾಡಿರೋ ಡಿಸೈನು ಹೈಲೈಟಾಗಿ ಕಾಣುತ್ತೆ. ಈಗ ನೋಡಿ, ಇಲ್ಲಿ ಒಂದು ಲೇಸ್ ಕೊಡ್ತಾ ಇದ್ದೀನಿ. ಈ ಲೇಸ್ ಕೊಟ್ಟಾದಮೇಲೆ ಈ ಡಿಸೈನ್ ಲುಕ್ಕೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಕೂರುತ್ತೆ ಮಾತ್ರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ. ಕ್ಯಾನ್ವಾಸ್ ಈ ರೀತಿ ಹಾಕಿ ಟ್ರೈ ಮಾಡಿ, ನಿಜಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಲೇಸನ್ನು ಹಚ್ಚುತ್ತಾ ಇದ್ದೀನಿ. ಈಗ ಲೇಸ್ ಹಾಕಿರೋದ್ರಿಂದ ಬ್ಲೌಸಿನ ಲುಕ್ಕೇ ಚೇಂಜ್ ಆಯಿತು. ಇವಾಗ ಚಿಕ್ಕದಾಗಿ ಕಟ್ಟೋದಕ್ಕೆ ಒಂದು ಚಿಕ್ಕದ ಲಾಡಿ ಮಾಡೋಣ. ಇದು ಶೋ ಆಗಿರುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನೀಗ ಗೋಲ್ಡ್ ದಾರನೇ ತಗೊಂಡೆ. ನೀವು ಬೇಕಾದರೆ ಬಟ್ಟೆದೇ ಥ್ರೆಡ್ಡನ್ನು ಮಾಡ್ಕೋಬೋದು. ನಾನು ಲೇಸಿಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಗೋಲ್ಡ್ ಥ್ರೆಡ್ಡನ್ನೇ ತಗೊಂಡು ಡೋರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಡೋರಿ ಆದಮೇಲೆ ಹೂವನ್ನು ಇದೇ ಬಟ್ಟೆಲೇ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ಲೇಸ್ ಹಚ್ಚಿರೋದ್ರಿಂದ ಗೋಲ್ಡ್ ಡೋರಿ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನಾನು ಗೋಲ್ಡ್ ಡೋರಿಯನ್ನೇ ಕೊಟ್ಟೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ಬ್ಯಾಕಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕೂರುತ್ತೆ, ಯಾಕಂದರೆ ಕ್ಯಾನ್ವಾಸ್ ಕೊಟ್ಟಿರ್ತೀವಲ್ಲ ಹಾಗಾಗಿ. ಈಗ ಡೋರಿಗೆ ನಾನು 2 ಹೂವನ್ನು ಮಾಡ್ತಾಯಿದ್ದೀನಿ, ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಲೇಸ್ ಏನಾದರೂ ಉಳಿದಿದ್ರೆ
ನೀವು ಡೋರಿಗೆ ಹೂವು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ಲೇಸು ವೇಸ್ಟ್ ಮಾಡ್ದಂಗೆ ಉಳಿದಿದ್ರೆ ತೆಗೆದಿಟ್ಕೊಳ್ಳಿ. ಈ ರೀತಿ ಅಪೋಸಿಟ್ ನಾವು ಡಿಸೈನ್ ಮಾಡುವಾಗ ಆ ಲೇಸನ್ನು ಕೊಡ್ಬೋದು. ಕೊಟ್ಟಾಗ ಇನ್ನೂ ಲುಕ್ ಚೆನ್ನಾಗಿರುತ್ತೆ. ಬರೀ ಬ್ಲೌಸ್ ಬ್ಯಾಕಲ್ಲಿ ನಾವು ಗ್ರ್ಯಾಂಡಾಗಿ ಡಿಸೈನ್ ಮಾಡಿ ಪ್ಲೈನ್ ಬಟ್ಟೆಯಲ್ಲಿ ನಾವು ಹೂವನ್ನು ಮಾಡಿದಾಗ ಚೆನ್ನಾಗಿ ಕಾಣಲ್ಲ. ಅದೇ ನಾವು ಉಳಿದಿರೋ ಲೇಸನ್ನು ಇಟ್ಕೊಂಡು ಹೂವನ್ನು ಮಾಡಿದಾಗ ಅದಕ್ಕೆ ಕೊಟ್ಟರೆ ಅದ್ರ ಲುಕ್ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು ಹಿಂದೆ. ಈ ರೀತಿ ಬ್ಯಾಕ್ ಡಿಸೈನನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಲಹೆಯನ್ನು ಕೊಡ್ತೀನಿ. ನೋಡಿ ಹೀಗೆ ಬಂದಿತ್ತು ಲಾಸ್ಟಲ್ಲಿ ಬ್ಯಾಕ್ ನೆಕ್ ಡಿಸೈನ್. ಫ್ರೆಂಡ್ಸ್, ಈ ಡಿಸೈನ್ಗೆ ಒಂದು ಲೈಕ್ ಕೊಡಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಶೇರ್ ಮಾಡಿ.